ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆ ನನ್ನ ಅನಂತ ಪ್ರಣಾಮಗಳು. ಬಿಗ್ ಬಾಸ್ ಇನ್ನೇನು ಮುಗಿಯುತ್ತಾ ಬಂದಿದೆ. ಕೇವಲ ಇಂದು ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ರಾತ್ರಿ 11ರಿಂದ 12 ಒಳಗಾಗಿ ಕಾರ್ಯಕ್ರಮ ಮುಗೀತದ. ಈಗ ಬಹಳ ವಿಚಿತ್ರವಾದಂತಹ ಹಂತಕ್ಕೆ ಬಂದು ತಲುಪಿದೆ. ಈಗ ನಾನು ಹಾಕಿದಂತ ಸ್ಕ್ರೀನ್ ಅಲ್ಲಿ 5 ಜನ ಇದ್ದಾರೆ. ಕಾವ್ಯ, ಗಿಲ್ಲಿ, ಅಶ್ವಿನಿ ಮೇಡಮ್, ರಕ್ಷಿತಾ ಮತ್ತು ರಘು ಅವರು. ಇವ್ರ ಜೊತೆಗೆ ಧನು ಅವರೊಬ್ರು ಕೂಡ ಇದ್ದಾರೆ. ಆದ್ರೆ ನಾನು ಧನು ಅವರ ಫೋಟೋ ಇದರಲ್ಲಿ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂದ್ರ, ನನ್ನ ಒಂದು ತಿಳುವಳಿಕೆಯ ಪ್ರಕಾರ, ನನ್ನ ಒಂದು ನಂಬಿಕೆಯ ಪ್ರಕಾರ, ನನ್ನ ಒಂದು ಅನುಭವದ ಪ್ರಕಾರ ಧನು ಅವರು ಇಲ್ಲಿವರೆಗೂ ಬರಬಾರ್ದಾಗಿತ್ತು. ಕನ್ನಡ ಕಲರ್ಸ್ ದವರ ವಾಹಿನಿಯವರ ಒಂದು ಸಾಫ್ಟ್ ಕಾರ್ನರ್ ದಿಂದಾಗಿ ಧನು ಅವರು ಇಲ್ಲಿವರೆಗೆ ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ನನ್ನ ಅನಿಸಿಕೆ. ಹೀಗಾಗಿ ನಾನು ಅವರ ಭಾವಚಿತ್ರವನ್ನು ಇದರಲ್ಲಿ ತಗೊಂಡಿಲ್ಲ. ಅಂದ್ರ ನಿನ್ನೆ ರಾತ್ರಿ 11 ಗಂಟೆಯಿಂದ ಮತ್ತೆ ಪುನಃ ಈ ಸೀಸನ್ನಿನ ಕೊನೆಯ ಮತ ಎಣಿಕೆ ಆರಂಭ ಆಗಿದೆ. ಈಗಾಗಲೇ ನಾನು ನನ್ನ 99 ಮತಗಳನ್ನ ನಮ್ಮ ನಟರಾಜ್ ಅವರಿಗೆ ಹಾಕಿದ್ದೀನಿ. ಅದೇ ರೀತಿಯಾಗಿ ನನ್ನ ಧರ್ಮಪತ್ನಿ ಕೂಡ ತನ್ನ 99 ಮತಗಳನ್ನ ನಟರಾಜ್ ಅವರಿಗೆ ಹಾಕಿದ್ದಾಳೆ. ನಾವು ನಮ್ಮ ಮನೆಯಲ್ಲಿ ಇರುವವರು ಮತ್ತು ನಮ್ಮ ಪರಿಚಯದವರು ಬಹಳ ಜನ ನಾವು ಗಿಲ್ಲಿ ನಟರಿಗೆ ಮತವನ್ನ ಹಾಕ್ತೀವಿ. ಅದೇ ರೀತಿಯಾಗಿ ಎಲ್ರು, ಪ್ರತಿಯೊಬ್ರು ನಿಮ್ಮ ಅಭ್ಯರ್ಥಿಗಳು ಯಾರ್ಯಾರು ಅದಾರ, ಕಾವ್ಯ ಅವರ ಅಭಿಮಾನಿಗಳು ಕಾವ್ಯ ಅವರಿಗೆ ಹಾಕ್ರಿ. ದಯವಿಟ್ಟು ಬೇರೆಯವ್ರಿಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಮರ್ಜಿ ತೋರಿಸ್ಲಿಕ್ಕೂ ಹೋಗ್ಬೇಡ್ರಿ. ಇಲ್ಲ ಗಿಲ್ಲಿ ಅವರ ಅಭಿಮಾನಿಗಳು ಗಿಲ್ಲಿ ಅವರಿಗೆ ಹಾಕ್ರಿ ನಿಮ್ಮ 99 ಮತಗಳನ್ನ. ದಯವಿಟ್ಟು ಯಾರಿಗೂ ನೀವು ದಯಾ ಧರ್ಮ ಮರ್ಜಿ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಇನ್ನ ಅಶ್ವಿನಿ ಮೇಡಮ್ ಅವರ ಅಭಿಮಾನಿಗಳು ಅಶ್ವಿನಿ ಮೇಡಮ್ ಅವರಿಗೆ ಹಾಕ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ರಕ್ಷಿತಾ ಅವರು ಪಟಾಕಿ ಅವರ ಅಭಿಮಾನಿಗಳು ಅವರಿಗೆ ಮತ ಹಾಕ್ರಿ, ಬೇರೆಯವ್ರಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿಯಾಗಿ ನಮ್ಮ ರಘು ಅವರ ಅಭಿಮಾನಿಗಳು ಕೂಡ ರಘು ಅವರಿಗೆ ಮತ ಹಾಕ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಯಾಕಂದ್ರೆ ಇದು ಬಹಳ ಕೊನೆಯ ಘಟ್ಟ. ಇಲ್ಲಿ ನಾವು ಒಂಚೂರು ತಪ್ಪಿದ್ರು ಕೂಡ ನಮ್ಮ ಅಭ್ಯರ್ಥಿ ಸೋತು ಹೋಗುವ ಸಾಧ್ಯತೆಗಳು ಇರ್ತಾವ. ಈಗ ನಾನು ಈ 5 ಜನರಲ್ಲಿ ಜೊತೆಗೆ ನಮ್ಮ ಧನು ಅವ್ರನ್ನ ನಾನು ಇಲ್ಲಿ ತಗೊಂಡಿಲ್ಲ ಅಂತ. ಯಾಕಂದ್ರೆ ಬಹುತೇಕ ಈ ಮತಗಳ ಹಾಕುವುದು ಏನೊಂದು ಮುಗೀತದಲ್ಲ ಸಮಯ, ಅವಾಗ ಒಬ್ಬರನ್ನ ಹೊರಗೆ ಹಾಕ್ತಾರ. ಆ ಹೊರಗೆ ಹೋಗುವವರು ಧನು ಅವರೇ ಆಗಿರ್ತಾರ ಅನ್ನೋದು ನನ್ನ ನಂಬಿಕೆ. ಯಾಕಂದ್ರೆ ಕಲರ್ಸ್ ಕನ್ನಡದವರು ಇಲ್ಲಿವರೆಗೂ ಅವರಿಗೆ ಒಂದಷ್ಟು ಫಾರ್ ಮಾಡ್ಕೊತ ಬಂದಾರ, ಅವ್ರಿಗೊಂದ್ ಚೂರ ಕೈ ಹಿಡಿದು ಕರ್ಕೊಂಡು ಬಂದಾರ. ಬಟ್ ಈ ಕೊನೆ ಸಂದರ್ಭದಲ್ಲಿ ಬಹುತೇಕ ಅವರು 6ನೇವರಾಗಿ ಹೊರಗೆ ಹೋಗ್ತಾರ ಅಂತ ನನಗನ್ನಿಸ್ತದ. ಇನ್ನು ಅಕಸ್ಮಾತ್ ಕಲರ್ಸ್ ಕನ್ನಡದವ್ರು ಏನಾದ್ರು ಮತ್ತು ಅವ್ರ ಬಗ್ಗೆ ಕಾಳಜಿ ತಗೊಂಡು ಧನು ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ರಘು ಅವ್ರು ಹೋಗ್ತಾರಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಲೆಕ್ಕದ ಪ್ರಕಾರ ಧನು ಅವರು ಮತ್ತು ರಘು ಅವ್ರನ್ನ ನಾವು ಟ್ಯಾಲಿ ಮಾಡಿ ನೋಡಿದಾಗ ರಘು ಅವ್ರ ಮುಂದ ಧನು ಅವರು ಸೋಲ್ತಾರ. ಯಾಕಂದ್ರೆ ವ್ಯಕ್ತಿತ್ವದಲ್ಲೇ ಆಗ್ಲಿ, ಕೆಲಸದಲ್ಲೇ ಆಗ್ಲಿ, ಮಾತನಾಡುವುದರಲ್ಲೇ ಆಗ್ಲಿ, ಸಂಬಂಧಗಳಲ್ಲೇ ಆಗ್ಲಿ ನಮ್ಮ ಧನು ಅವರ ಸಂಬಂಧ ಯಾರ ಜೊತೆನೂ ಚೆನ್ನಾಗಿಲ್ಲ. ಅದು ಕಲರ್ಸ್ ಕನ್ನಡದ ಗೆಳತಿ ಫ್ರೆಂಡ್ ಕಾವ್ಯ ಅವ್ರನ್ನ ಬಿಟ್ರೆ ಅವರಿಗೆ ಅಷ್ಟೊಂದು ಚೆನ್ನಾಗಿ ಮಾತನಾಡ್ಲಿಕ್ಕೂ ಕೂಡ ಬರಲ್ಲ.
ಅವರು ಟಾಸ್ಕ್ ಗಳನ್ನ ಚೆನ್ನಾಗಿ ಮಾಡ್ತಾರನ್ನೋ ಒಂದೇ ಕಾರಣಕ್ಕೆ ನಾನು ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಇಷ್ಟಪಡಲ್ಲ. ಅವರು ಒಲಿಂಪಿಕ್ಸ್ ನಲ್ಲಿ ಹೋಗಿ ಬೇಕಾದ್ರೆ ಅಲ್ಲಿ ತಮ್ಮ ಹೆಸರು ಮಾಡಬಹುದು, ಅಲ್ಲಿ ಪ್ರಶಸ್ತಿಗಳನ್ನು ಪಡಿಬಹುದು. ಆದ್ರೆ ಇದು ವ್ಯಕ್ತಿತ್ವದ ಆಟ, ಇಲ್ಲಿ ವ್ಯಕ್ತಿತ್ವದ ಆಟ. ಅದಕ್ಕೋಸ್ಕರ ತನು ಅವ್ರು ಹೋಗ್ಬೇಕು 6ನೇಯವರಾಗಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು 5 ಜನ ಉಳಿತಾರ. ಅದರಲ್ಲಿ ಮತ್ತೆ ನೆಕ್ಸ್ಟ್ ಹೋಗುವವರು ರಘು ಅವರು. ನನ್ನ ತಿಳುವಳಿಕೆ ಪ್ರಕಾರ ರಘು ಅವರು 5ನೇಯವರಾಗಿ ಹೊರಗೆ ಹೋಗ್ತಾರೆ. ಇನ್ನ 4ನೇಯವರಾಗಿ ಯಾರು ಹೊರಗೆ ಹೋಗ್ತಾರಪ್ಪ ಅಂತ ಕೇಳಿದ್ರ ಕಾವ್ಯ ಅಥವಾ ರಕ್ಷಿತಾ ಅವರು ಹೋಗ್ಬೋದು ಅಂತ ನನಗನ್ನಿಸ್ತದ. ಕಾವ್ಯ ಅವರು ಅಥವಾ ರಕ್ಷಿತಾ ಅವರು. ಯಾಕಂದ್ರೆ ಇನ್ನ ವ್ಯಕ್ತಿತ್ವದ ದೃಷ್ಟಿಯಿಂದ ನೋಡಿದ್ರೆ, ಮತಗಳ ದೃಷ್ಟಿಯಿಂದ ನೋಡಿದ್ರೆ ರಕ್ಷಿತಾ ಅವರು ಉಳಿಬೇಕು, ಕಾವ್ಯ ಅವರೇ ಹೋಗ್ಬೇಕು. ಅಶ್ವಿನಿ ಅವರು ಕೂಡ ಹೋಗ್ಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅಶ್ವಿನಿ ಅವರಿಗೆ ಗಿಲ್ಲಿ ಅವರು ಹೀರೋ ಆದ್ರೆ ಅಶ್ವಿನಿ ಅವರು ವಿಲನ್. ಹೀಗಾಗಿ ಅಶ್ವಿನಿ ಅವ್ರನ್ನ ಕಲರ್ಸ್ ಕನ್ನಡದವರು ಉಳಿಸಿಕೊತಾರ ಅಂತ ನನಗನ್ನಿಸ್ತದೆ. ಅದಕ್ಕೋಸ್ಕರ ನನ್ನ ತಿಳುವಳಿಕೆ ಪ್ರಕಾರ ಮತ್ತು ಬಹಳ ಜನರ ಅಭಿಪ್ರಾಯದ ಪ್ರಕಾರ ರಕ್ಷಿತಾ ಅವ್ರನ್ನ ಉಳಿಸ್ಕೋಬೇಕು, ಕಾವ್ಯ ಅವ್ರನ್ನ ಹೊರಗೆ ಕಳಿಸ್ಬೇಕು. ಅಂದ್ರ 4ನೇಯವರಾಗಿ ಕಾವ್ಯ ಅವ್ರು ಹೋಗ್ತಾರ ಅಂತ ನನಗನ್ನಿಸ್ತದೆ. ಕೊನೆಗೆ 3 ಜನ ಉಳಿತಾರ, ರಕ್ಷಿತಾ ಅವರು, ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರು. ಏನೋ ಅಕಸ್ಮಾತ್ ನಮ್ಮ ಕಾವ್ಯ ಅವರು ಕಲರ್ಸ್ ಕನ್ನಡದಲ್ಲಿ ನಟನೆಯನ್ನು ಮಾಡುವವರು, ಅಂದ್ರೆ ಅಲ್ಲಿ ಪರಿಚಯ ಇರುವವರು. ಅದಕ್ಕೋಸ್ಕರ ಇವರಿಗೆ ಏನಾದ್ರೂ ಸಾಫ್ಟ್ ಕಾರ್ನರ್ ತೋರಿಸಿ ರಕ್ಷಿತಾ ಅವ್ರನ್ನ ತೆಗೆದು ಇವರನ್ನ 3ನೇ ಸ್ಥಾನಕ್ಕೆ ಇಟ್ಟರು ಕೂಡ ಆಶ್ಚರ್ಯವಿಲ್ಲ ಅಂತ ನನಗನ್ನಿಸ್ತದೆ. ಅದು ಕಲರ್ಸ್ ಕನ್ನಡದವರ ಮರ್ಜಿ ಅದು. ಯಾಕಂದ್ರೆ ಕೊನೆಗೆ ಅವರು ತಮ್ಮದನ್ನೇ ನಡೆಸ್ತಾರ ಹೊರತಾಗಿ ಅಲ್ಲಿ ಮತಗಳನ್ನು ಕೂಡ ಅವರು ಎಣಿಕೆಗೆ ತಗೊಳ್ಳಲ್ಲ. ತಮಗೆ ಯಾರು ಇಷ್ಟ ಅವ್ರನ್ನ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ನನಗೆ ಕಂಡು ಬರ್ತದೆ. ರಕ್ಷಿತಾ ಅವ್ರು ಹೋಗಿ ಕಾವ್ಯ ಅವರು 3ನೇ ಸ್ಥಾನಕ್ಕೆ ಉಳಿದ್ರು ಕೂಡ ಆಶ್ಚರ್ಯವಿಲ್ಲ. ಇನ್ನ 2ನೇ ಸ್ಥಾನಕ್ಕೆ ಯಾರು ಬರ್ತಾರ? 3ನೇ ಸ್ಥಾನದಾಗ ರಕ್ಷಿತಾ ಅಥವಾ ಕಾವ್ಯ ಉಳಿತಾರ. ಇನ್ನ ಸೆಕೆಂಡ್ ಪ್ಲೇಸ್ 2ನೇ ಸ್ಥಾನಕ್ಕೆ ಯಾರು ಬರ್ತಾರ ಅಂತ ಕೇಳಿದ್ರ, ವ್ಯಕ್ತಿತ್ವದ ಪ್ರಕಾರ, ಮತಗಳ ಪ್ರಕಾರ ಮತ್ತು ಬಹಳ ಜನರ ಅಭಿಪ್ರಾಯದ ಪ್ರಕಾರ ರಕ್ಷಿತಾ ಅವರು 2ನೇ ಸ್ಥಾನಕ್ಕೆ ಬರಲೇಬೇಕು. ಆದ್ರ ಆ ರೀತಿ ಕನ್ನಡ ಕಲರ್ಸ್ದವ್ರು ಮಾಡ್ತಾರ ಅಂತ ನನಗನ್ಸಲ್ಲ. ಹೀಗಾಗಿ ಅಶ್ವಿನಿ ಅವರನ್ನ 2ನೇ ಸ್ಥಾನಕ್ಕೆ ತರಬಹುದು ಅಂತ ನನಗನ್ನಿಸ್ತಾ ಇದೆ. ಇನ್ನು 2ನೇ ಸ್ಥಾನಕ್ಕೆ ಕಾವ್ಯ ಅವರು ಬರ್ಬಹುದಾ ಅಂತ ಕೇಳಿದ್ರೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಅದಾವ. ತುಂಬಾ ಕಡಿಮೆ ಅದಾವ. ಇನ್ನ ಗಿಲ್ಲಿ ಅವರು 1ನೇ ಸ್ಥಾನಕ್ಕೆ ಬರ್ತಾರ. ಗಿಲ್ಲಿ ಅವ್ರನ್ನ ಕನ್ನಡ ಕಲರ್ಸ್ದವರು ಗೆಲ್ಲಿಸ್ತಾರ. ಯಾಕಂದ್ರ ಕನ್ನಡ ಕಲರ್ಸ್ದವರಿಗೆ ಗಿಲ್ಲಿ ಅವರು ಬಾಯೊಳಗಿನ ಬಿಸಿ ತುಪ್ಪಾಗ್ಯಾರ. ಅವ್ರು ಉಗುಳ್ಲಿಕ್ಕೆ ಬರಲ್ಲ, ನುಂಗ್ಲಿಕ್ಕೂ ಆಗಲ್ಲ. ಅಂಥ ಒಂದು ಸಾಮರ್ಥ್ಯವನ್ನ ಗಿಲ್ಲಿಯ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ. ಯಾವ ಒಬ್ಬ ಹೀರೋಗೂ ಕೂಡ ಸಿಗದೆ ಇರ್ತಕ್ಕಂಥ ಒಂದು ಪ್ರಚಾರ, ಪ್ರೀತಿ, ಪ್ರೇಮ ಎಷ್ಟದು ಅದನ್ನೆಲ್ಲ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಅದೇ ಗಿಲ್ಲಿಯವರ ಒಬ್ಬ ಸ್ನೇಹಿತರು ವಿಶ್ವವಾಣಿ ಯೂಟ್ಯೂಬ್ ನಲ್ಲಿ ನಿನ್ನೆ ಹೇಳಿದ್ನಲ್ಲ, ಅವ್ರು ಹೇಳಿದ್ರು 11 ಸೀಸನ್ ನಲ್ಲಿ ಇದ್ದಂತಹ ನಂಬರ್ 1 ಆಟಗಾರರು ಏನೇ ಗೆದ್ದಾರಲ್ಲ ಎಲ್ಲಾರನ್ನು ಸೇರಿಸಿ ಅವ್ರ ಜೊತೆ ನಮ್ ಗಿಲ್ಲಿ ಅವ್ರನ್ನ ಸೇರಿಸಿ ಒಂದು ಬಿಗ್ ಬಾಸ್ ಮಾಡಿದ್ರ ಅಲ್ಲೂ ಕೂಡ ಗಿಲ್ಲಿ ಅವರೇ ಗೆಲ್ತಾರ ಅಂತ ಹೇಳಿದ್ರು ಅವ್ರ ಸ್ನೇಹಿತರು. ನಾನು ಇದನ್ನ ಒಂದು ವಾರದ ಮುಂಚೆ, ಮೋಸ್ಟ್ಲಿ 10 ದಿನಗಳ ಹಿಂದನೇ ಹೇಳಿಬಿಟ್ಟಿನಿ. ಗಿಲ್ಲಿ ಅವರಿಗೆ ಬರೀ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲ, ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಹೇಳಿನಿ. ಹಾಗೆ ಗಿಲ್ಲಿ ಅವರು ಖಂಡಿತವಾಗಲೂ
ಪ್ರಥಮ ಸ್ಥಾನದಲ್ಲಿ ಬಂದು ಈ ಕಪ್ಪನ್ನ ಗೆಲ್ತಾರ ಅನ್ನುವಂತ ವಿಶ್ವಾಸವನ್ನ ಹೇಳ್ತಾ, ನಂಬಿಕೆಯನ್ನ ಹೇಳ್ತಾ, ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಎಲ್ಲಾ ಮಟ್ಟದಲ್ಲಿ ಅವರನ್ನು ಗೆಲ್ಲಿಸಬೇಕಂತ ಪ್ರಯತ್ನಗಳು ನಡೆದವು. ಹಾಗೇನಾದ್ರೂ ಸೋಲಿಸಿದ್ರೆ ನಾವು ಈ ಬಿಗ್ ಬಾಸ್ ಅನ್ನ ಬ್ಯಾಂಡ್ ಮಾಡ್ತೀವಿ. ಅಷ್ಟೇ ಅಲ್ಲ, ಕನ್ನಡ ಕಲರ್ಸ್ ಕರ್ನಾಟಕದಲ್ಲಿ ನಿಂತು ಕೆಲಸ ಮಾಡ್ಲಿಕ್ಕೆ ನಾವು ಬಿಡಲ್ಲ ಅನ್ನುವಷ್ಟರ ಮಟ್ಟಿಗೆ ಜನ ತಮ್ಮ ಸಿಟ್ಟನ್ನು ತೋರಿಸಿಕೊಳ್ತಾ ಇದ್ದಾರೆ. ಅಷ್ಟೊಂದು ಗಿಲ್ಲಿಯ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ. ಆದ್ರೆ ಅದು ಸತ್ಯವಾದದ್ದಲ್ವಾ? ಅವರ ಆಟವನ್ನು ನೋಡಿ, ಅವರ ವ್ಯಕ್ತಿತ್ವವನ್ನು ನೋಡಿ ನಾವು ಅವರಿಗೆ ಆರಿಸ್ಬೇಕಲ್ವಾ? ಅಂದ್ರೆ ಜನ ಹೇಳುವುದೇನಂದ್ರ, ಅವರಿಗೆ ಅದನ್ನ ಪಡಿಲಿಕ್ಕೆ ಸಂಪೂರ್ಣ ಹಕ್ಕದ, ಅದನ್ನ ನೀವು ಕೊಡ್ರಿ, ತಪ್ಸಿದ್ರೆ ನಮಗೆ ಬಹಳ ಬೇಜಾರಾಗ್ತದ, ನಾವು ರೊಚ್ಚಿಗೆ ಹೇಳ್ತೀವಿ, ಅಥವಾ ನಾವು ಏನ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಜನಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕೊನೆಯದಾಗಿ ನಾನು ಏನು ವಿನಂತಿಯನ್ನು ಮಾಡ್ತೀನಿ ಅಂದ್ರೆ, ಯಾರ್ಯಾರನ್ನ ಆರಿಸ್ಬೇಕು, ಗೆಲ್ಲಿಸ್ಬೇಕಂತ ಇಚ್ಛಾ ಪಡ್ತೀರಿ, ಅವರಿಗೆ ಮಾತ್ರ ಮತಗಳನ್ನ ಹಾಕ್ರಿ. ನಿಮ್ಮ 99 ಮತಗಳನ್ನ ಅವರಿಗೆ ಹಾಕ್ರಿ. ಉದಾಹರಣೆಗೆ ಗಿಲ್ಲಿಯವರಿಗೆ ಹಾಕುವವರು ಗಿಲ್ಲಿಯವರಿಗೆ ಹಾಕ್ರಿ. ದಯವಿಟ್ಟು ದಯಾ ಧರ್ಮ ತೋರಿಸ್ಬೇಡ್ರಿ. ಅವ್ರು ಚಲೋ ಅದಾರ, ಇವ್ರು ಚಲೋ ಅದಾರ ಅಂತ ಹೇಳಿ ನೀವು ಅವ್ರಿಗೊಂದಿಷ್ಟು ಹಾಕಿದೆ, ಇವ್ರಿಗೊಂದಿಷ್ಟು ಹಾಕಿದೆ, ಆ ತರ ಮಾಡ್ಬೇಡಿ. ದಯವಿಟ್ಟು ಗಿಲ್ಲಿಯವ್ರಿಗೆ ಹಾಕ್ರಿ. ಹೆಚ್ಚು ಹೆಚ್ಚು ಮತಗಳನ್ನ ಹಾಕಿ 3 ಕೋಟಿಗಿಂತಲೂ ಅಧಿಕವಾದ ಮತಗಳು ಅವ್ರಿಗೆ ಬರುವಂಗ್ ಮಾಡ್ರಿ. ಅವರನ್ನೇ ಗೆಲ್ಲಿಸುವಂತ ಪ್ರಯತ್ನವನ್ನ ನೀವು ಸೇರಿ ಮಾಡೋಣ ಅಂತ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್.